ಚಿತ್ತ ಏನಿದೆ ಶೃಂಗೇರಿ ಅಂಚೆ ಮತಗಳ ಎಣಿಕೆ ಏನಿದೆ ಇದರ ಅರ್ಥ ನಟ್ಟಿದೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಸರಿಯಾಗಿ ಆ ಎಣಿಕೆ ಕಾರ್ಯ ಏನಿದೆ ಇನ್ನೂ ಕೂಡ ಶುರುನೇ ಆಗಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಈಗ ಬರೋಬ್ಬರಿ ಮಧ್ಯಾಹ್ನ 2 ಗಂಟೆ ಕಳೆದಿದೆ, ಆದರೂ ಕೂಡ ಯಾವ ರೀತಿಯಾಗಿ ಕೌಂಟಿಂಗ್ನ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಈಗ ಅಧಿಕಾರಿಗಳು ಒಂದಷ್ಟು ಗೊಂದಲ ಆಗಿದ್ದಾರೆ. ಇದಕ್ಕೆ ಮುಖ್ಯವಾದಂಥ ಕಾರಣ ತಿರಸ್ಕೃತ ಮತಗಳು ಏನಿದ್ದು 279 ಮತಗಳು ಏನಿದ್ದು ರಿಜೆಕ್ಟ್ ಆಗಿರುವಂಥ ಮತಗಳು ಅವುಗಳನ್ನು ಮೊದಲು ಪಿಕ್ ಮಾಡಬೇಕಾಗುತ್ತೆ. ಆದರೆ ಈಗ ಆ 279 ಮತಗಳಲ್ಲಿ ಕೇವಲ 270 ಮತಗಳು ಮಾತ್ರ ಸಿಕ್ಕಿದ್ದು, ಇನ್ನು 9 ಮತಗಳೇನಿದ್ದು ಅವು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಿರುವಂಥದ್ದು. ಅಂದರೆ ಈ ಹಿಂದೆ 2023ರಲ್ಲಿ ಚುನಾವಣಾ ಅಧಿಕಾರಿಗಳು ಮಾಡಿರುವಂಥ ಎಡವಟ್ಟಿನಿಂದ ಸದ್ಯ ಈಗ ಏನೊಂದು ಕೌಂಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅವರು ಇದನ್ನು ಯಾವ ರೀತಿಯಾಗಿ ಕಂಟಿನ್ಯೂ ಮಾಡೋದು ಅನ್ನೋವಂಥದ್ದು ಗೊಂದಲದಲ್ಲಿ ಇರುವಂಥದ್ದು. ಇನ್ನೂ ಕೂಡ ಆ ತಿರಸ್ಕೃತವಾದಂಥ 279 ಓಟುಗಳಲ್ಲಿ 9 ಓಟುಗಳು ಇನ್ನೂ ಕೂಡ ಅಧಿಕಾರಿಗಳ ಈಗ ಯಾರು ಕೌಂಟಿಂಗ್ನಲ್ಲಿ ಇದ್ದಾರೆ ಅವರ ಕೈ ಸೇರಿಲ್ಲ. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಗೊಂದಲದಲ್ಲಿ ಅಧಿಕಾರಿಗಳಿದ್ದಾರೆ. ಈ ಒಂದು ಪ್ರಕ್ರಿಯೆ ಏನಿದೆ ಸಹಜವಾಗಿ ಬೇರೆ ರೀತಿಯಾಗಿ ಎಲೆಕ್ಷನ್ ಕೌಂಟಿಂಗ್ ಏನು ನಡೀತಾ ಇತ್ತು ಆ ರೀತಿಯಾಗಿ ಅಲ್ಲ. ಇದು ಕೂಡ ಈಗ ಏನೊಂದು ಕೌಂಟಿಂಗ್ನಲ್ಲಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರೆ ಅವ್ರಿಗೆ ಕೂಡ ಹೊಸದು. ಅದರಲ್ಲಿ ಕೂಡ ಈಗ ಮೊದಲು ಆ ರಿಜೆಕ್ಟ್ ಆದಂತಹ 279 ಓಟುಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಪಿಕ್ ಮಾಡ್ಕೋಬೇಕಾಗುತ್ತೆ. ಆದರೆ ಆ ಓಟುಗಳು ಸಿಗ್ತಾ ಇಲ್ಲ. ಕೇವಲ 270 ಓಟುಗಳು ಸಿಕ್ಕಿದೆ, ಇನ್ನು 9 ಓಟುಗಳು ಸಿಗ್ತಾ ಇಲ್ಲ ಅನ್ನೋಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ಈಗ ಏನೊಂದು ಕೌಂಟಿಂಗ್ ಪ್ರಕ್ರಿಯೆ ಏನಿದೆ ಈಗ ಮಧ್ಯಾಹ್ನ 2 ಗಂಟೆ ಕಳೆದರೂ ಕೂಡ ಶುರುನೇ ಆಗಿಲ್ಲ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆಯಿಂದ ಎಲ್ರಿಗೂ ಈ ಕ್ಷೇತ್ರದ ಚುನಾವಣೆ ಫಲಿತಾಂಶದ ಬಗ್ಗೆ ತುಂಬ ಕುತೂಹಲ ಆಯಿತು. ಒಂದು ಕಡೆ BJPಗರಲ್ಲಿರ್ಬೋದು, ಕಾಂಗ್ರೆಸ್ನಲ್ಲಿ ಇರ್ಬೋದು, ಹಾಗೆ ಸಹಜವಾಗಿ ಬೇರೆ ಬೇರೆ ಜನರಲ್ಲೂ ಕೂಡ ಏನಾಗುತ್ತೆ ಇಷ್ಟೊತ್ತಿಗೆ ರಿಸಲ್ಟ್ ಬರಬೇಕಿತ್ತು ಅನ್ನುವಂತಹ ನಿರೀಕ್ಷೆ ಎಲ್ಲರಲ್ಲಿತ್ತು. ಹಾಗಾಗಿಯೇ ಮಧ್ಯಾಹ್ನ 2 ಗಂಟೆ ಆಯಿತು, ಏನಾದರೂ ರಿಸಲ್ಟ್ ಬಂತಾ ಅಂತ ಹೇಳ್ಕೊಂಡು ಬಹುತೇಕರು ಈ ಒಂದು ಫಲಿತಾಂಶದ ಕಡೆಗೆ ಎದುರು ನೋಡ್ತಾ ಇದ್ದಾರೆ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಇನ್ನೂ ಕೂಡ ಕೌಂಟಿಂಗ್ಗೆ ಶುರು ಆಗಿಲ್ಲ ಅನ್ನುವಂಥದ್ದು. ಆ ಎಣಿಕೆ ಕಾರ್ಯ ಶುರು ಆದಮೇಲೆ ಮತ್ತು ಕೂಡ ಒಂದಷ್ಟು ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ ಆ ಪ್ರಕ್ರಿಯೆ ಕೊನೆಗೊಳ್ಳಲಿಕ್ಕೆ. ಆದರೆ ಇನ್ನೂ ಕೂಡ ಪ್ರಕ್ರಿಯೆ ಆರಂಭವಾಗದೇ ಇರುವಂಥದ್ದು, ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ಪ್ರಕ್ರಿಯೆ ಆರಂಭವಾಗದೇ ಇರುವಂಥದ್ದು ಒಂದಷ್ಟು ಗೊಂದಲಗಳಿಗೆ ಎಡೆಮಾಡಿಕೊಟ್ಟಿರುವಂಥದ್ದು. ಅದಕ್ಕಿಂತ ಮುಂಚೆ ನೀವು ಬೆಳಗ್ಗೆ ಕೂಡ ನೋಡಿದ್ರಿ, ಸ್ಟ್ರಾಂಗ್ ರೂಮಿನಿಂದ ಏನು ಬಾಕ್ಸ್ಗಳನ್ನು ತೆಗೆದುಕೊಂಡು ಬಂದರು ಆ ಒಂದು ಸಂದರ್ಭದಲ್ಲೂ ಕೂಡ ಒಂದಷ್ಟು ಗೊಂದಲ ಆಯಿತು. ಬಾಕ್ಸ್ಗಳನ್ನು ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಹೇಳಿದರು. ಖುದ್ದು TD ರಾಜೇಗೌಡರು ಇರ್ಬೋದು, ಹಾಗೆ ಕಾಂಗ್ರೆಸ್ ಏಜೆಂಟಾಗಿ ಈಗ ಕೆಲಸ ಮಾಡ್ತಿರುವಂಥ ಸುಧೀರ್ ಕುಮಾರ್ ಮುರಳಿ ಇರ್ಬೋದು, ಅವರು ಕೂಡ ಗುರುತರ ಆರೋಪವನ್ನು ಮಾಡಿದರು. ಒಂದು ರೀತಿಯ ಗಂಭೀರ ಆರೋಪವನ್ನೇ ಮಾಡಿದರು. ಯಾವ ರೀತಿ ಅಂತ ಹೇಳಿದರೆ ಜೀವರಾಜ್ ಅವರೇ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ಅಂದರೆ ಸ್ಟ್ರಾಂಗ್ ರೂಮಿಗೆ ಆ ದಾಟಿಯಲ್ಲಿ ಅವರು ಮಾತನಾಡಿದರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿದೆ, ಒಂದಷ್ಟು ಕಾಂಗ್ರೆಸ್ ಪಾಳೆಯದಲ್ಲಿ ಹಾಗೆ BJP ಪಾಳೆಯದಲ್ಲಿ ವಿಭಿನ್ನ ಪ್ರತಿಕ್ರಿಯೆಗಳು ಬಂದು ಪ್ರತ್ಯಾರೋಪಗಳು ಬಂದು BJPಗರು ಹೇಳಿದರು ಆ ರೀತಿಯಾಗಿ ಜೀವರಾಜ್ ಎಂಟ್ರಿ ಕೊಡ್ತಾರೆ ಅಂತ ಹೇಳಿದರೆ ಅಥವಾ ಸ್ಟ್ರಾಂಗ್ ರೂಮಿಗೆ ಎಂಟ್ರಿ ಕೊಡುವಂಥ ಶಕ್ತಿ ಇದೆ ಅಂತ ಹೇಳಿದರೆ ಅದು ಗ್ರೇಟ್ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದರೆ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಅಥವಾ ರಾಜ್ಯದಲ್ಲಿ ಇರ್ಬೋದು ಕಾಂಗ್ರೆಸ್ ಕೈಯಲ್ಲಿದೆ. 5ಕ್ಕೆ 5 ಕಾಂಗ್ರೆಸ್ನ MLAಗಳಿದ್ದಾರೆ. ಹೀಗಿರಬೇಕಾದ್ರೆ ಯಾವ ರೀತಿಯಾಗಿ ಒಂದು ಪೊಲೀಸ್ ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು ಎಲ್ಲವೂ ಕೂಡ ಇವರ ವ್ಯವಸ್ಥೆಯಲ್ಲಿದ್ದು ಜೀವರಾಜ್ ಹೋಗಿ ಯಾವ ರೀತಿಯಾಗಿ ಎಂಟ್ರಿ ಕೊಡಲಿಕ್ಕೆ ಸಾಧ್ಯ, ಆ ರೀತಿಯಾಗಿ ಟ್ಯಾಂಪರಿಂಗ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಒಂದಷ್ಟು ಜನರು ಕೂಡ ಮಾತನಾಡಿದರು, ನೀವು ಕೂಡ ನೋಡಿದ್ರಿ. ಅವ್ರು ಹೇಳಿದರು ಈಗ ಈ ಚುನಾವಣೆ ಏನು ಈ ಒಂದು ವಿಚಾರಗಳು ಅಥವಾ ಇವೆಲ್ಲವನ್ನು ರೂಪಿಸೋರು ಯಾರು? ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗ ಯಾರ ಕೈಯಲ್ಲಿದೆ? ಕೇಂದ್ರದ ಕೈಯಲ್ಲಿರುವಂಥದ್ದು. ಆದರೆ ಏನು ಬೇಕಾದರೂ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ನಿಗರು ಹೇಳ್ತಿರುವಂಥದ್ದು. ಹೀಗಾಗಿ ನಮ್ಮ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ಕೂಡ ವೋಟ್ ಚೋರಿ ಬಗ್ಗೆ ಈ ಹಿಂದೆಯೇ ಧ್ವನಿಯನ್ನು ಎತ್ತಿದ್ರು. ಈ ಹಿಂದೆ ಕೂಡ ಈ ರೀತಿಯಾದ ಘಟನೆಗಳನ್ನು ಕೂಡ ಅವರು ನಿರೂಪಿಸಿದರು ಅನ್ನೋಂಥ ಮಾತುಗಳನ್ನು ಕಾಂಗ್ರೆಸ್ಸಿಗರು ಹೇಳ್ತಿರುವಂಥದ್ದು. ಒಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಕೌಂಟಿಂಗ್ ಆಗ್ತಾಯಿಲ್ಲ, ಆದರೆ ಒಂದಷ್ಟು ಗೊಂದಲಗಳು ಆಗ್ತಾಯಿದೆ, ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಆಗ್ತಾಯಿದೆ. ಮಧ್ಯಾಹ್ನ 2 ಗಂಟೆ ಕಳೆದರೂ ಕೂಡ ಚುನಾವಣೆಯ ಎಣಿಕೆಯ ಪ್ರಕ್ರಿಯೆ ಆರಂಭವಾಗಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಇಲ್ಲಿ ಒಂದಷ್ಟು ಜನ
ಜನ ಈ ಚುನಾವಣೆ ಫಲಿತಾಂಶದ ಬಗ್ಗೆ ಯಾರು ನೋಡ್ತಾ ಇದ್ರು ಅವರಿಗೆಲ್ಲ ನಿರಾಸೆ ತಂದಿರುವಂಥದ್ದು. ಅಧಿಕಾರಿಗಳಿಗೂ ಕೂಡ ಒಂದಷ್ಟು ಗೊಂದಲ ಇದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಈ ಗೊಂದಲ ಇವೆಲ್ಲ ಇರೋದ್ರಿಂದ ಇನ್ನೂ ಕೂಡ ಈ 2 ಗಂಟೆ ಟೈಮ್ ಕಳೆದರೂ ಕೂಡ ಚುನಾವಣೆ ಎಣಿಕೆ ಪ್ರಕ್ರಿಯೆ ಏನಾಗಬೇಕಾಗಿತ್ತು ಅದು ಆಗಿಲ್ಲ. ಇನ್ನೂ ಕೂಡ ಒಂದಷ್ಟು ಸಮಯಗಳು ಬೇಕಾಗುತ್ತೆ. ಇದು ಸಂಜೆ ಆಗ್ಬೋದು ಅಥವಾ ರಾತ್ರಿ ತನಕ ಕೂಡ ಮುಂದೂಡ್ಬೋದಾ ಅನ್ನುವಂಥದ್ದು ಕೂಡ ಗೊಂದಲ ಇದೆ. ನೋಡೋಣ. ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ ಚುನಾವಣಾ ಏನು ಕೇಂದ್ರದಿಂದ ಬಂದಿಲ್ಲ. ನಿಮಗೆ ಅದನ್ನು ತೋರಿಸುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ನಾವು ಈಗ ಇರುವಂಥದ್ದು ಚಿಕ್ಕಮಗಳೂರು ನಗರದ IDSC ಕಾಲೇಜ್ನ ಮುಂಭಾಗದಲ್ಲಿ ಇದ್ದೀವಿ. ನನ್ನ ಎದುರುಗಡೆ ಏನು ಕಾಣ್ತಾ ಇದೆ, ಎದುರುಗಡೆ ಕಾಣ್ತಿರುವಂಥ ರೂಮ್ಗಳಲ್ಲಿ ಅಲ್ಲಿ ಚುನಾವಣಾ ಎಣಿಕೆ ಕಾರ್ಯ ನಡಿಬೇಕಿತ್ತು. ಆದರೆ ಇನ್ನೂ ಕೂಡ ಶುರುವಾಗಿಲ್ಲ. ಎಲ್ಲ ಅಧಿಕಾರಿಗಳು, ಕಾಂಗ್ರೆಸ್ನ ಏಜೆಂಟ್ಗಳು, BJPಯ ಏಜೆಂಟ್ಗಳು ಪ್ರತಿಯೊಬ್ಬರು ಕೂಡ ಅಲ್ಲಿ ಇದ್ದಾರೆ. ಆದರೆ ಅಲ್ಲಿಂದ ಯಾವುದೇ ರೀತಿಯಾದಂಥ ಮಾಹಿತಿಗಳು ಇಲ್ಲಿವರೆಗೂ ಕೂಡ ಅಧಿಕೃತವಾಗಿ ಮಾಧ್ಯಮಕ್ಕೆ ಬಂದಿಲ್ಲ. ಅದರ ಜೊತೆಗೆ ಸಿಗ್ತಿರುವಂಥ ಮಾಹಿತಿ ಅನ್ನುವಂತಾದರೆ ಒಂದಷ್ಟು ಎಡವಟ್ಟುಗಳು ಆಗಿದ್ದು ಈ ಹಿಂದೆ 2023ರಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಮಾಡಿದರ ಪರಿಣಾಮ ಈಗ ಮರು ಎಣಿಕೆಗೆ ಗೊಂದಲ ಆಗ್ತಾ ಇದೆ. ಇದನ್ನು ಮುಂದುವರ್ಸೋಕ್ಕೆ ಇನ್ನೂ ಕೂಡ ಸರಿಯಾಗಿ ಸಾಧ್ಯ ಆಗ್ತಿಲ್ಲ ಅನ್ನೋಂಥ ವಿಚಾರವನ್ನು ಹೇಳ್ತಿದ್ರು. ಹಾಗಾಗಿ ಪೊಲೀಸರ ಸರ್ಪಗಾವಲು ಕೂಡ ಇಲ್ಲೇ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಪೊಲೀಸ್ನು ಕೂಡ ಇಲ್ಲಿ ಹೊರಗಡೆಗೆ ಅಂದರೆ ಅಧಿಕೃತವಾಗಿ ಯಾರು ಇಲ್ಲಿಗೆ ಎಂಟ್ರಿ ಕೊಡಲೇಬೇಕು ಅವ್ರನ್ನ ಮಾತ್ರ ಬಿಟ್ಕೊಂಡು ಅನಧಿಕೃತ ಅಂದರೆ ಯಾರು ಬೇರೆಯವ್ರನ್ನ ಯಾರನ್ನೂ ಕೂಡ ಸುಮಾರು ಒಂದು 200 ಮೀಟರ್ ಅಂದರೆ ಇನ್ನು ಈ ಕೇಂದ್ರ ಏನಿದೆ ಈ ಕೇಂದ್ರದಿಂದ 200 ಮೀಟರ್ ದೂರವೇ ತಡೀತಾ ಇರುವಂಥದ್ದು. ಯಾರಿಗೂ ಕೂಡ ಅಲೋ ಮಾಡ್ತಾ ಇಲ್ಲ. ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಮತದಾನ ಏನಿತ್ತು ಕೌಂಟಿಂಗ್ ಏನಿತ್ತು ಆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಏನೇನು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಆ ಎಲ್ಲ ವ್ಯವಸ್ಥೆಗಳು ಆಗಿದೆ. ಆದರೆ ಅಲ್ಲಿಂದ ಕೌಂಟಿಂಗ್ ಅನ್ನುವಂಥದ್ದು ಇನ್ನೂ ಕೂಡ ಶುರುವಾಗಿಲ್ಲ ಅನ್ನುವಂಥ ಮಾಹಿತಿ ಇಲ್ಲಿವರೆಗೂ ಕೂಡ ಲಭ್ಯ ಇರುವಂಥದ್ದು. ನೋಡೋಣ ಮುಂದೆ ಯಾವ ರೀತಿಯಾದಂಥ ಅಪ್ಡೇಟ್ಗಳು ಸಿಗುತ್ತೆ. ಆ ಎಲ್ಲ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.